ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಈಸಿ ಆ್ಯಂಡ್ ಸ್ಪೈಸಿ ಮಟನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಗ್ರೇವಿ ಆಗಿಯೂ ತೊಗೊಳ್ಬೋದು, ಫುಲ್ ಡ್ರೈ ಮಾಡಿದ್ರೆ ಅದು ಡ್ರೈ ಫ್ರೈ ಕೂಡ ಆಗ್ತದೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ. ಹಾಗೆ ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ರೆಡಿ ಇರುವಂಥ ಮಟನ್ ಫ್ರೈ ಇದು. ಇದನ್ನು ನಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಅದನ್ನು ಹಾಗೆಯೇ ಡ್ರೈ ಮಾಡಿದ್ರೆ ಫುಲ್ ಬಿಡಿ ಬಿಡಿಯಾಗಿ ಉದ್ರುದ್ರಾಗಿ ಸಿಗುತ್ತೆ. ಇದು ನನಗೆ ಚಪಾತಿ ಜೊತೆಗೆ ತಿನ್ಲಿಕ್ಕೆ ಬೇಕು. ಹಾಗೆ ಸ್ವಲ್ಪ ಗ್ರೇವಿ ಇಟ್ಕೊಂಡಿದ್ದೀನಿ. ಮಟನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ನೋಡಿ, ಇಷ್ಟೇ ಇರಬೇಕು. ಆಗ ಚೆಂದ ಮಸಾಲೆ ಹಿಡಿಯುತ್ತೆ. ಅದಕ್ಕೆ ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡ್ಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿ, ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಪೆಪ್ಪರ್ ಪೌಡ್ರ್, ಕರಿಮೆಣಸಿನ ಪುಡಿ, ಅದು ಅರ್ಧ ಸ್ಪೂನ್ ಕರಿಮೆಣಸಿನ ಪುಡಿ ಹಾಕಿ, ಜೊತೆಗೆ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ, ಹಾಗೆಯೇ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಬೇಗ ಆಗುತ್ತೆ. ನಾವು ಒಂದು ಸೈಡ್ ಕುಕ್ಕರ್ಲಿ ರೈಸ್, ಇದು ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ನೀವು ಕೊಬ್ಬರಿ ಎಣ್ಣೆ ಹಾಕಿ ಎಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀರ ಅದು ಹಾಕಿ ಮಿಕ್ಸ್ ಮಾಡಿದಾಗ ಅದ್ರ ಟೇಸ್ಟ್ ಚೆಂದ ಕೈಯಲ್ಲಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಆಮೇಲೆ ಸ್ವಲ್ಪ ಒಂದು 1/4 ಗ್ಲಾಸ್, ಅರ್ಧ ಗ್ಲಾಸ್ ನೀರು ಹಾಕಿ ಸಾಕು. ಕುಕ್ಕರ್ನ ಮುಚ್ಚಿಬಿಟ್ಟು ವಿಜಿಲಲ್ಲಿ ಫಸ್ಟ್ ಫ್ಲೇಮು ಫುಲ್ಲಲ್ಲಿ ಇರಲಿ. ಆಮೇಲೆ ಒಂದು ವಿಜಿಲ್ ಬಂದಮೇಲೆ ಇನ್ನೊಂದು ವಿಜಿಲ್ಗೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ 2 ವಿಜಿಲ್ ಬಂದಿದೆ, ಮಟನ್ ಬೆಂದಿದೆ. ಆದರೆ ಸ್ವಲ್ಪ ಗ್ರೇವಿ ಥರ, ಈ ಥರನೂ ಅನ್ನಕ್ಕೆ ಯೂಸ್ ಮಾಡ್ಕೊಳ್ಬೋದು, ಅದು ಕೂಡ ಸಖತ್ತಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಡ್ರೈ ಮಾಡಿದ್ರೆ ಈ ಥರ ಗ್ರೇವಿ ಸಿಗುತ್ತೆ, ತಿಕ್ ಗ್ರೇವಿ ಸಿಗುತ್ತೆ. ಚಪಾತಿ, ಪರೋಟ, ಪೂರಿಗೆಲ್ಲ ಭಾಳ ಚೆನ್ನಾಗಿರುತ್ತೆ. ಹಾಗೂ ಬೇಡ ನಮಗೆ ಡ್ರೈ ಆಗಬೇಕು, ಸ್ಟಾರ್ಟರ್ಸ್ಗೆ ಆಗಬೇಕು ಅಂತಂದರೆ ಕಂಪ್ಲೀಟ್ ಡ್ರೈ ಆಗಿ ಫ್ರೈ ಮಾಡಿ, ಒಂದೊಂದು ಪೀಸ್ಗೂ ಚೆಂದ ಮಸಾಲೆ ಹಿಡಿದಿರುತ್ತೆ, ತಿನ್ನೋಕ್ಕೆ ಸೂಪರ್ಬ್ ಆಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ನಿಮಗೆ ಅನಿಸುತ್ತೆ ಈಸಿಯಾಗಿ ಮಾಡ್ಬೋದು ಅಂತೇಳಿ ಕುಕ್ಕರ್ಲಿ ಒಂದು ಸಲ ಇಟ್ಬಿಟ್ರೆ ಮತ್ತು ತಿರುಗಿ ನೋಡೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ. ಬಾಯ್.